ರಿಷಿ ಸರ್, ಮಲ್ಗೆ ಸೇವಂತಿಗೆ ಹಂಗೆ ಬೇರೆ ಹೂಗಳನ್ನ ಒಂದು 3 ಥರ ತಗೋಬೇಕು ಸರ್. ಕಮಲಿ ಅವರೇ, ದೊಡ್ಡ ಮಾರ್ಕೆಟ್ ಆ ಕಡೆ ಇದೆ, ಹೋದ್ರೆ ತುಂಬಾ ಲೇಟ್ ಆಗತ್ತೆ. ಅದ್ರ ಬದಲು ಇಲ್ಲೇ ಎಲ್ಲಾದ್ರೂ ಪರ್ಚೇಸ್ ಮಾಡೋಣ. ಸರಿ, ಬನ್ನಿ ಸರ್. ಅಕ್ಕ, ಮಲ್ಗೆ ಹೂವು ಎಷ್ಟು? ಮೊಳಕ್ಕೆ 50 ರೂಪಾಯಿ. ಅಷ್ಟೊಂದಾ? ಸರಿ, ಅದೊಂದು 10 ಮಾರು ಕೊಡಿ. ಇದೆಷ್ಟಕ್ಕ? 1/4 kg 80 ರೂಪಾಯಿ. ಸರ್, ಇದನ್ನ ತಗೊಳ್ಳ? ಕಮಲಿ ಅವರೇ, ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ, ನನ್ನ ಏನ್ ಕೇಳ್ತೀರಾ? ಅದನ್ನು ಕೊಡಿ ಅಕ್ಕ. ಇಬ್ರು ಹೊಸ್ದಾಗಿ ಮದುವೆ ಆಗಿದ್ದೀರಾ? ಅಯ್ಯೋ ಇಲ್ಲ ಅಕ್ಕ, ನಮ್ಮ ಮದ್ವೆ ಆಗಿ ತುಂಬಾ ದಿವಸ ಆಯ್ತು. ಅದೇ ಅನ್ಕೊಂಡೆ, ಹಳೆ ಹೆಂಡತಿ ಆಗ್ಬಿಟ್ರಲ್ಲ, ಅದಕ್ಕೆ ನಿಮ್ ಗಂಡ ಪ್ರೀತಿ ತೋರಿಸ್ತಾ ಇಲ್ಲ. ಅಕ್ಕ, ಹಂಗೆಲ್ಲ ಏನೂ ಇಲ್ಲ. ಅವರು ನನ್ನನ್ನು ಸ್ಯಾನನೇ ಪ್ರೀತಿ ಮಾಡ್ತಾರೆ. ಸರ್, ಆಕ್ಟಿಂಗು ಸರ್. ಅಪ್ಪ, ಏನ್ ಕೆಲಸ ಮಾಡೋದಪ್ಪ? ಲೆಕ್ಚರರ್. ಓ, ಮೇಷ್ರು. ಅಷ್ಟು ಗೊತ್ತಾಗಲ್ಲೇನಪ್ಪ ಮೇಷ್ರ ಆಗಿ? ಹೆಂಡ್ತಿನ ಹೂವಿನ ಅಂಗಡಿ ಕರ್ಕೊಂಬಂದು ಹೆಂಡ್ತಿಗೆ ಹೂ ಕೊಡ್ಸೋದನ್ನೋದು ಗೊತ್ತಾಗಲ್ಲೇನಪ್ಪ? ತಗೊಳ್ಳಿ, ಈ ಹೂ ಮುಡಿಸಿ ತಗೊಳಪ್ಪ. ಹೂ ಮುಡ್ಸೋದ್ ಕೊಟ್ರೆ ನಿಮ್ ಹೆಂಡತಿ ಕೈಲಿ ಕೊಡ್ತೀಯಲ್ಲಪ್ಪ. ಹೂ ಮುಡ್ಸಪ್ಪ. ನಾನು ಹೂ ಮುಡ್ಸೋದು ಬಂದ ತಕ್ಷಣ ನಾಚ್ತಾ ಹೂನ ಮುಡಿಸ್ಕೊಂತಿದ್ದೀರಲ್ಲ ಕಮಲಿ ಅವರೇ, ಇದು ರಿಯಲ್ಲಾ ಅಥವಾ ಆಕ್ಟಿಂಗಾ? ಎಷ್ಟಾಯ್ತು? 500. ಅಲ್ಲೋ ಅಣ್ಣ, ನಿನ್ಗೊಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನೋ? ಅಲ್ಲ, ದೊಡ್ಡವ್ರು ಮಾತಾಡೋ ಹೋಗಿ ಏನು ವಿಷಯ ಅಂತ ಕೇಳಿದ್ಯಾ? ಯಾವ ಟೈಮಲ್ಲಿ ಹೋಗಿ ಕೇಳಿದ್ಯಾ? ನಿನ್ನ ಫಸ್ಟ್ ನೈಟ್ನ ಫಿಕ್ಸ್ ಮಾಡೋ ಟೈಮಲ್ಲಿ ಹೋಗಿ ಕೇಳಿದ್ಯಾ? ಥೂ, ನನ್ನ ಕರ್ಮ. ಅದಕ್ಕೆ ಹೋಗೋದ್ರು, ನೀನು ಹೋಗ್ಬಿಟ್ಟೆ. ಬುದ್ಧಿವಂತ ಕಣಪ್ಪ ನೀನು, ಬುದ್ಧಿವಂತ. ನನಗೇನೋ ಗೊತ್ತಿತ್ತು HMT ವಿಷಯ ಈ ಥರ ಇರುತ್ತೆ ಅಂತ. ನೀನು ಬೇರೆ ಟೆನ್ಷನ್ ಆಗ್ತಾ ಇದೆ ನನಗಿಲ್ಲಿ. ಟೆನ್ಷನಾ? ಯಾಕಪ್ಪ? ಇವತ್ತು ಫಸ್ಟ್ ನೈಟು ಅಂತನಾ? ಅಯ್ಯೋ, ಹೋಗ್ಲಿ ಬಿಡೋಣ. ಇವತ್ತು ನಿನ್ನ ಫಸ್ಟ್ ನೈಟು,
ನೀನು ಹಿಂಗೆಲ್ಲ ಇರಬಾರ್ದಪ್ಪ, ಫುಲ್ಲು ಜೋಶಲ್ಲಿ ಇರಬೇಕು. ಅದಕ್ಕೆ ನಿನ್ನ ಹತ್ರ ಏನೂ ಕೇಳಲಿಲ್ಲ. ಅಯ್ಯೋ ಆಯಿತು ಬಿಡಪ್ಪ. ಆದರೂ ಅಣ್ಣ ನಿನ್ನ ಕಷ್ಟ ಅಂತೂ ನೋಡೋಕ್ಕಾಗ್ತಾ ಇಲ್ಲ. ನಾನು ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಹಿಡ್ಕೊಳ್ಳೋಣ. ಯಾಕೋ? ಅಯ್ಯೋ ಹಿಡ್ಕೊ, ಹೇಳ್ತೀನಿ. ಹೀರೋ ರೂಮ್ ಒಳಗಡೆ ಕೂತ್ಕೊಂಡಿರ್ತಾನೆ, ಹೂ ಹಿಡ್ಕೊಂಡು ಘಮ ತಗೊಂತಾ ಇರ್ತಾನೆ. ಹೀರೋಯಿನ್ನು ಹಾಲಿನ ಲೋಟ ತಗೊಂಡು ರೂಮ್ ಒಳಗಡೆ ಬರ್ತಾಳೆ. ಹೀರೋಯಿನ್ನ ನೋಡ್ತಾನೇ ಇರ್ತಾನೆ. ಹೀರೋಯಿನ್ನು ನಾಚ್ಕೊಂತ ನೋಡ್ತಾನೇ ಇರ್ತಾಳೆ. ಹೀರೋಯಿನ್ನ ನೋಡ್ತಾನೇ ಇರ್ತಾನೆ. ಅವಳು ನಾಚ್ಕೊಂತಾನೇ ಇರ್ತಾಳೆ. ಅವನು ನೋಡ್ತಾನೇ ಇರ್ತಾನೆ. ಇವಳು ನಾಚ್ಕೊತಾನೇ ಇರ್ತಾಳೆ. ಅವನು ಪುನಃ ನೋಡ್ತಾನೇ ಇರ್ತಾನೆ. ಇವಳು ನಾಚ್ಕೊತಾನೇ ಇರ್ತಾಳೆ. ಎಷ್ಟು ತನಕ ನಾಚ್ಕೋತಾಳೋ? ಲೈಟ್ ಆಫ್ ಆಗೋ ತನಕ. ಆಮೇಲೆ ರೇ ಕಳ್ಳ, ನಾನು ಹೇಳಲ್ಲ, ಸರ್ ಮೈಸೂರು ಪಾಕ್ ಅರ್ಧ kg. ಸರ್ ಹಂಗೆ ಬರ್ಫಿನೂ ಕೊಟ್ಬಿಡಿ ಸರ್. ಹಾಂ ಸರಿ, ಬರ್ಫಿ ಕೊಡಮ್ಮ. ಸರ್ ಅಷ್ಟು ಸಾಕಲ್ವಾ? ಸರ್ ಇದು 1 kg ಕೊಡಿ. ಇದು ಕೊಡಿ ಸರ್. ಕಮಲಿ ಅವ್ರಿಗೆ ಈ ಬರ್ಫಿ ಅಂದರೆ ಇಷ್ಟ ಅಲ್ವಾ? ಕಮಲಿ ಅವರ, ನೀವು ಯಾವಾಗಲೂ ಕೇಳೋ ಹಾಗೆ ಪ್ರೀತಿಯಿಂದ ನನಗೆ ಇದು ಬೇಕು ಸರ್ ಅಂತ ಹೇಳಿದ್ರೆ ನಾನು ಕೊಡಿಸ್ತೀನಿ ಕಮಲಿ ಅವರೇ. ಹಲೋ, ಅದೊಂದು ಪೀಸ್ ಕೊಡಿ. ಏನು ಸರ್ ನೀವು ಇಷ್ಟೊಂದೆಲ್ಲ ಸ್ವೀಟ್ಸ್ ತೊಗೋತಾ ಇದ್ದೀರಾ? ಏನು ವಿಶೇಷ ಸರ್? ಹೊಸದಾಗಿ ಮದುವೆ ಆಗಿದ್ದೀರಾ? ರೀ, ಅಲ್ಲಿ ನೋಡಿದ್ರೆ ಆ ಹೂವಿನ ಅಜ್ಜಿ, ಇಲ್ಲಿ ನೋಡಿದ್ರೆ ನೀವು ಶುರು ಮಾಡಿದ್ರ. ನಮ್ಮಿಬ್ರಿಗೂ ಹೊಸದಾಗಿ ಮದುವೆ ಆಗಿಲ್ಲ, ಹಾಗಂತ ನನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನಗೆ ಪ್ರೀತಿ ಇದೆ. ಈಗೇನು ನಾನು ಇವ್ರಿಗೆ ಸ್ವೀಟ್ ತಿನ್ನಿಸ್ಬೇಕಷ್ಟೇ ತಾನೆ? ಆ ಸ್ವೀಟ್ ಕೊಡ್ರಿ ಆ ಸ್ವೀಟ್ನ. ಆ್ಯಕ್ಟಿಂಗ್ ಅಷ್ಟೇ ಸರ್. ತೊಳಿ ಸರ್. ನೀ ಕಮಲಿ ಅವರೇ, ಈಗ ಸಮಾಧಾನ ಆಯ್ತಾ? ಎಷ್ಟಾಯಿತು ಸರ್? 450 ಆಯಿತು ಸರ್. ಅಲ್ಲ ಸರ್, ನಾನು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ನೀವೇ ಏನನ್ನೋ ತಿಳ್ಕೊಂಬಿಟ್ಟು ನನ್ನ ಮೇಲೆ ಎಗರ್ಬಿಟ್ರಲ್ಲ. ಅಲ್ಲ ಸರ್, ನಿಮ್ಮ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ ಇದ್ದಿದ್ರೆ ನೀವೇ ರಾಜಾರೋಷವಾಗಿ ಸ್ವೀಟ್ ತಿನ್ನಿಸ್ಬೋದಲ್ಲ ಸರ್? ಅಲ್ಲ, ನನ್ನ ಸರ್ವೀಸಲ್ಲಿ ನಿಮ್ಮಂಥ ಲವರ್ಸ್ಗಳನ್ನ, ಗಂಡ ಹೆಂಡ್ತಿರನ್ನ ಎಷ್ಟು ಜನ ನೋಡಿಲ್ಲ ನಾನು. ನನಗೆ ಹೇಳ್ತಿರಲ್ಲ ನೀವು. ಅವನಿಗೆ ಗೊತ್ತಿಲ್ವಲ್ಲ ನಾವಿಬ್ರು ಆ್ಯಕ್ಟಿಂಗ್ ಮಾಡ್ತಿರೋದಂತ, ಅದಕ್ಕೆ ಹೀಗೆಲ್ಲ. ತಗೊಳ್ಳಿ, ಚೇಂಜ್ ಇದರಲ್ಲೇ ಇದೆ, ತೊಳಿ ಸರ್. ಸರ್ ಹೋಗ್ತಾ ಇನ್ನೊಸಿ ಹಣ್ಣು ತಗೊಂಡೋಗ್ಬೇಕು. ಸರಿ ಕಮಲಿ ಅವರ.
ಸಾಹೇಬ್ರು ಫುಲ್ ಟೆನ್ಷನಲ್ಲಿದ್ದೀರಾ? ಟೆನ್ಷನು? ಯಾವ ಟೆನ್ಷನು? ನನಗೇನು ಟೆನ್ಷನು? ಏನಿಲ್ಲಪ್ಪ. ಅಯ್ಯೋ, ನಿಜವಾಗ್ಲೂ ಏನಿಲ್ವಾ? ಏನು ಇಲ್ಲ ಅಂತ ಹೇಳ್ತಿಲ್ವಾ? ಹಾಗಾದ್ರೆ ಅಪ್ಪ ಕೆಳಗಡೆ ಏನಂದ್ರು? ಅಯ್ಯ ತರ್ಲೆ, ಮಾವ ಕರಿತಿದ್ದಾರೆ ಅಂತ ಕೆಳಗಡೆ ಯಾಕೆ ಕಳಿಸ್ದೆ ನನ್ನ? ಎಷ್ಟು ಅವಮಾನ ಆಯ್ತು ಗೊತ್ತಾ ನನಗೆ? ಅಯ್ಯೋ ನನ್ ಮುದ್ದು. ಸುಮ್ಮನೆ ಇರೋ, ರೇಗಿಸ್ಬೇಡ ನನಗೆ. ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅಮನ್, ಯಾಕೆ ಒಳ್ಳೆ ಹೆಂಗ್ ಸಾರ್ದಂಗೆ ಆಡ್ತಿದ್ದ ನೀವು ಇವತ್ತು? ಬೇಬಿ, ಇಲ್ಲಿ ನಿನಗೆ ಟೆನ್ಷನ್ ಹೆಚ್ಚಾಗ್ತಿದೆ ಅಂದರೆ ಅಲ್ಲಿ ಕಮಲಿ ರಿಷಿ ಹತ್ತಿರ ಆಗ್ತಿದ್ದಾರೆ ಅಂತ ಅರ್ಥ. ಡಿವೋರ್ಸ್ ವಿಷಯ ಬಂದಮೇಲೆ ಕಮಲಿ ರಿಷಿ ಹಾವು ಮುಂಗುಸಿ ಥರ ಒಬ್ರನ್ನೊಬ್ರು ನೋಡಿದ್ರೆ ಗುರ್ರ ಅಂತಾರೆ ಅಂದ್ಕೊಂಡಿದ್ದೆ. ಆದರೆ ಅದಾಗ್ತಿಲ್ಲ. ಅವರಿಬ್ಬರು ಇನ್ನೂ ಹತ್ತಿರ ಆಗ್ತಿದ್ದಾರೆ. ಎಸ್ ಮಾಮ್, ನನಗೂ ಅದೇ ಯೋಚನೆ ಆಗೋಗಿದೆ. ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬೇಬಿ. ಬೇಗ ಏನಾದರೂ ಡಿಸೈಡ್ ಮಾಡು. ಬಟ್ ಏನು ಡಿಸೈಡ್ ಮಾಡೋದು ಮಾಮ್? ನನಗೆ ಅನಿಸ್ತಿರೋದು ಒಂದೇ, ನೀನು ಇಲ್ಲಿ ಇರಬೇಡ. ವಾಟ್ ಮಾಮ್? ಇನ್ನು ಮೇಲೆ ನೀನು ಪ್ರತಿ ಹೆಜ್ಜೆನೂ ರಿಷಿ ಜೊತೆ ಇಡಬೇಕು. ಪ್ರತಿ ಕ್ಷಣನೂ ರಿಷಿ ಜೊತೆ ಕಳಿಬೇಕು. ಅದಕ್ಕೆ ನೀನು ರಿಷಿ ಜೊತೆ ಅವನ ಮನೇಲೇ ಇರಬೇಕು. ಹೋಗು. ಮಾಮ್, ಏನು ಹೇಳ್ತಿದ್ದೀರಾ? ಅದು ಹೇಗಾಗುತ್ತೆ ಮಾಮ್? ಅದಕ್ಕೇನಾದರೂ ರೀಸನ್ ಬೇಕಲ್ವಾ? ಎರಡು ಕಾರಣ ಕೊಡ್ಬೋದು. ಒಂದು, ಕಮಲಿ ಸ್ಟೇಟ್ಗೆ ಫಸ್ಟ್ ಬಂದಿರೋದ್ರಿಂದ ಅವಳ ಹತ್ರ ಪಾಠ ಹೇಳಿಸ್ಕೊಳ್ಳೋಕ್ಕೆ ಅಂತ ಹೇಳು. ಇನ್ನೊಂದು, ರಿಷಿ ಅಲ್ಲೇ ಇರೋದ್ರಿಂದ ಏನಾದರೂ ಡೌಟ್ಸ್ ಇದ್ದರೆ ಅವನ ಹತ್ರ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳು. ಆ ಕಾರಣಕ್ಕೆ ಅಜ್ಜಿ ನನ್ನನ್ನು ಇಲ್ಲಿ ಕಳಿಸಿದ್ರು ಅಂತ ಹೇಳು. ಅಜ್ಜಿನೇ ಕಳಿಸಿದ್ರು ಅಂದಮೇಲೆ ಯಾರೂ ಪ್ರಶ್ನೆ ಮಾಡಲ್ಲ. ಎಸ್ ಮಾಮ್, ದಟ್ಸ್ ಅ ಗುಡ್ ಐಡಿಯಾ. ಸರಿ, ನಾನು ಹೋಗ್ತೀನಿ. ಓಕೆ, ಬಟ್ ಬೇಬಿ, ನೀನು ಅಲ್ಲಿಗೆ ಹೋದ್ಮೇಲೆ ರಿಷಿ ಕಮಲಿ ಹತ್ತಿರ ಇರೋದನ್ನ ನೋಡಿ ನೀನು ಅಪ್ಸೆಟ್ ಆಗಬೇಡ. ನೀನು ಅಲ್ಲಿಗೆ ಹೋಗ್ತಿರೋದು ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ. ನಿನ್ನ ಪ್ರಯತ್ನ, ಆಲೋಚನೆ, ಉದ್ದೇಶ ಎಲ್ಲ ಅದೇ ಆಗಿರಬೇಕು. ಬೇಬಿ, ರಿಷಿ ಕಮಲಿ ಮಧ್ಯೆ ಇರೋ ಮನಸ್ತಾಪನ ಸಮಯ ಸಿಕ್ಕಾಗೆಲ್ಲ ಜಾಸ್ತಿ ಮಾಡ್ತಾ ಹೋಗು. ಒಟ್ಟಿನಲ್ಲಿ ನಂದ ಫ್ಯಾಮಿಲಿಯಿಂದ ಕಮಲಿಗೆ ಗೇಟ್ ಪಾಸ್ ಸಿಗಬೇಕು. ಗಾಟ್ ಇಟ್? ಎಸ್ ಮಾಮ್. ಅಲ್ಲ, ನಾನೇನಾದರೂ ಹೋಗಿ ಅಂಗಡಿಯಿಂದ ತರೋದಿತ್ತಾ? ಇಲ್ಲ, ಕಮಲಿಗೆಲ್ಲ ಹೇಳಿದ್ದೀನಿ ತರ್ತಾಳೆ. ಇನ್ನೇನು ಬಂದ್ಬಿಡ್ತಾರೆ. ರಿಷಿ, ಕಮಲಿ, ನಾನು ಹೇಳಿದ್ದೆಲ್ಲ ತೊಗೊಂಡು ಬಂದೆ ಅಮ್ಮ? ಹ್ಞೂ ಅತ್ತೆಮ್ಮ, ತಗೊಂಡು ಬಂದಿದ್ದೀವಿ. ರಿಷಿ, ಫ್ರೆಶ್ ಅಪ್ ಆಗು. ಕಮಲಿ, ನೀನು ಅಷ್ಟೇ. ಇಬ್ಬರು ಫ್ರೆಶ್ ಅಪ್ ಆಗಿ ರಚನಾ ರೂಮ್ನ ರೆಡಿ ಮಾಡಿ. ನಾನಿವಾಗಿರೋ ಮೂಡ್ಗೂ ಅಮ್ಮ ವಹಿಸಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ. ಕಮಲಿ ಅವರಲ್ಲಿ, ಕಮಲಿ ಅವರೇ, ಕಮಲಿ ಸರ್,
ಸರ್ ಇಟ್ಕೊಳ್ಳಿ ಹೂನ, ಈಗಾಗಲೇ ಸಂಜೆ ಆಗೈತೆ, ನಾವು ಬಿರ್ಬಿರ್ನೆ ರೂಮ್ನ ರೆಡಿ ಮಾಡಬೇಕು. ತಕೊಳ್ಳಿ. ಇದ್ಯಾಕೆ ಕಮಲಿ ಅವರೇ? ಸರ್ ಅಲ್ಲಿ ಕುತ್ಕೊಂಡು ಅದ್ರ ಪೆಟಲ್ಸ್ ಎಲ್ಲ ಬಿಡಿಸಿ ಇದಕ್ಕೆ ಹಾಕಿ ಸರ್, ಮಂಚದ ಮೇಲೆ ಹಾಕಬೇಕು. ಅಲ್ಲ ರೋಸ ಯಾಕೆ ಬೇರೆ ಹೂ ಹಾಕ್ಬೋದಲ್ಲ? ಲವ್ ಸರ್, ಅಂದರೆ ಅದು ಸಿಂಬಲ್ ಆಫ್ ಲವ್ ಸರ್, ಅದಕ್ಕೆ ಅದನ್ನೇ ಹಾಕಬೇಕು. ನೀವು ಬಿಡಿಸಿ. ಇದನ್ನೆಲ್ಲ ಅಲ್ಲಿ ಬಿಡ್ಲಾ ಸರ್? ಹಾ, ನಿಮ್ಗೆ ಹೇಗನ್ಸುತ್ತೋ ಹಾಗೆ. ಸರ್ ಅದನ್ನು ತಕ್ಕೊಡಿ ಸರ್. ಇರಾ ಸಾರಿ ಸರ್, ಕಾಲು ಜಾರ್ಬಿಡ್ತು. ದಟ್ಸ್ ಓಕೆ ಕಮಲಿ ಅವರೇ. ಕಮಲಿ ಅವರೇ, ಆರ್ ಯು ಓಕೆ? ಯಾಕೆ? ಬಾಗ್ಲಿನಾಗೆ ಹತ್ತೆ ನಿಂತ್ಕೊಂಡವ್ರೆ. ಏನು ಅಮ್ಮ ಬಂದಿಯಾರಾ? ಹೌದಾ? ಹ್ಞೂ ಸರ್, ಹೋದ್ರು.